ನಮಸ್ಕಾರ. ಕೃಷಿ ಮಾಡೋದಕ್ಕೆ ಇವತ್ತು ಭೂಮಿ ಇಲ್ಲ, ಅದಕ್ಕೋಸ್ಕರ ಕೃಷಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಯಥೇಚ್ಛವಾಗಿ ಭೂಮಿ ನೀರಿದ್ದರೂ ಕೂಡ ಕೃಷಿ ಮಾಡೋದಕ್ಕೆ ಕಷ್ಟಪಡ್ತಾ ಇರೋವಂಥ ಜನಗಳ ಮಧ್ಯೆ ಇವತ್ತು ನಾವು ಕೇರಳದಲ್ಲಿದ್ದೀವಿ. ಒಂದು ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವ್ರು ಮಾಡ್ತಾ ಇರೋ ಒಂದಷ್ಟು ಕೆಲಸಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಭೂಮಿಯ ದೇಸಿ ತಳಿಗಳು ಇಲ್ಲಿ ನನ್ನ ನೇಟಿವ್ ಸೀಡ್ಸ್ ನ ನೀವು ಕನ್ಸರ್ವೇಷನ್ ಮಾಡ್ತಾ ಇದ್ದೀರಿ. 20 ವರ್ಷ ಹೋದ್ಮೇಲೆ ನೇಟಿವ್ ಸೀಡ್ ಸಿಕ್ಕದೇ ಇಲ್ಲ, ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ. ನಂತರ ಬೇರೆಯವರೆಲ್ಲ ಮಾಡ್ತಾರೆ ಗೊತ್ತಿಲ್ಲ. ಅಂಡ್ ನೇಟಿವ್ ಸೀಡ್ ಸಿಗದೇ ಇರೋ ಕಾರಣ ಅದು ಹೇಳ್ಬೇಕಾ? ಹೇಳಿದ್ರೆ ಒಳ್ಳೇದಲ್ವ, ಅದು ಜನಕ್ಕೆ ಗೊತ್ತಾಗಬೇಕಲ್ಲ. ಇವೆಲ್ಲರೂ ಮೊಣಸಂಡ ಗಿಣಸಂಡ ಎಲ್ಲ ಬರ್ತಾರಲ್ಲ, ಜೆನೆಟಿಕಲಿ ಮಾಡಿಫೈಡ್ ಕುಲಾಂತರಿ ಬೀಜಗಳು ಎಲ್ಲ ಬರ್ತಾರಲ್ಲ, ಅದು 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 ಮಾತ್ರ ಇಲ್ಲ, ಅದರಲ್ಲಿ ಕ್ರಾಸ್ ಪಾಲಿನೇಷನ್ ಆಗಿದ್ರೆ. ಈಗ ನೀವು ನೋಡ್ತಾ ಇರೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋಂಥ ಒಂದು ಸೀಡ್ ಬ್ಯಾಂಕ್. ನೋಡಿ, ನಮ್ಮ ನಿಜಾಮುದ್ದೀನ್ ಅವರ ಸೀಡ್ ಬ್ಯಾಂಕ್. ಅಲ್ಲ, ಅದಕ್ಕೆ ಹೇಳಿದ್ರು ಕೋಟ್ಯಾಂತರ ಖರ್ಚು ಮಾಡ್ತಾರೆ ಸೀಡ್ ಬ್ಯಾಂಕ್ ಮಾಡೋದಕ್ಕೆ. ನಿಜಾಮುದ್ದೀನ್ ಅಣ್ಣವರು ತಮ್ಮ ಮನೆ ಇದನ್ನ ಯಾವುದೋ ಒಂದು ಜೀನ್ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದನ್ನ ಇನ್ಯಾವುದೋ ಒಂದು ಕಂಪನಿಗೆ ಹಸ್ತಾಂತರ ಮಾಡುವಂಥ ಎಲ್ಲ ಮೋಸಗಳು ಈ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಭೂಮಿ ಇಲ್ಲ ಇವರಿಗೆ. ಭೂಮಿ ಇಲ್ಲದೆ ಇದ್ರೂ ಸಣ್ಣ ಸಣ್ಣ ಬ್ಯಾರಲ್ಗಳನ್ನು ತಗೊಂಡು ಅದನ್ನ ಪಾಟ್ಗಳಾಗಿ ಮಾಡಿ ಗ್ರೋ ಬ್ಯಾಗ್ಗಳಲ್ಲಿ ಇಷ್ಟೊಂದು ವೆರೈಟಿ ಮಾಡೋದಿದೆಯಲ್ಲ. ಬಹುಶಃ ಎಷ್ಟೋ ವಿಶ್ವವಿದ್ಯಾನಿಲಯಗಳು ಮತ್ತೆ ಮಾಡಬೇಕಾಗಿರುವಂಥ ಯಾರ್ಯಾರು ಒಂದಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಂದ ಅನುದಾನ ಪಡ್ಕೊಂಡು ಈ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಎಕರೆಗಟ್ಟಲೆ ಭೂಮಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋ ಮಧ್ಯದಲ್ಲಿ ತನ್ನ ಮನೆಯ ಕೈ ತೋಟದಲ್ಲಿ ಒಂದು ಕಾಂಪೌಂಡ್ಗಳಲ್ಲಿ ವಿಶ್ವವಿದ್ಯಾನಿಲಯಕ್ಕಿಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದಾರ ಅಂತ ಅನ್ಸುತ್ತೆ ಮೇಡಮ್ ಇವರು. ಖಂಡಿತ 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 ಇದೇ ಆಗ್ಬೇಕಾಗಿರೋದು. ಇದು ಜನಾಂದೋಲನ ಆಗಬೇಕು. ನಮ್ಮ ಮನೆಯ ಸುತ್ತಮುತ್ತ ಇರುವಂಥ ಜಾಗಗಳಲ್ಲೇ ನಾವು ಎಷ್ಟು ಥರದ ವೈವಿಧ್ಯತೆಯನ್ನು ನಾವು ಕಾಪಾಡಕ್ಕೆ ಸಾಧ್ಯನೋ, ಏನೇನನ್ನು ಇನ್ನೂ ಸಂರಕ್ಷಿಸಕ್ಕೆ ಸಾಧ್ಯನೋ ಎಲ್ಲವನ್ನು ಹುಡುಕುವಂಥದ್ದನ್ನು ನಾವು ಏನು ಹಾಬಿ ಮಾಡ್ಕೋಬೇಕು. ಹುಡುಕಿ ಅದನ್ನು ತಂದು ಅದನ್ನು ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಈ ಆಸಕ್ತಿ